ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಚಿತೆಯ ಬೆಂಕಿಯಲ್ಲಿ ಅನ್ನ ಬೇಯಿಸ್ಕೊಂಡು ತಿನ್ನೋದು ಹೇಗೆ ಅನ್ನೋದನ್ನ ಯಾರಾದರೂ ಚೀನಾದಿಂದ ಕಲಿಬೇಕು. ಇಷ್ಟು ದಿನ ಅಮೆರಿಕ ತನ್ನ ಮಿಲಿಟರಿ ಪವರ್ ತೋರಿಸ್ತಾ ಇತ್ತು. ಆದರೆ ಇವತ್ತು ಇರಾನ್ ದೇಶ ಅಮೆರಿಕದ ಅಸಲಿ ಪವರ್ ಅಂದರೆ ಅವರ ಡಾಲರ್ ಸಾಮ್ರಾಜ್ಯಕ್ಕೆ ಬೆಂಕಿ ಇಡೋದಕ್ಕೆ ಹೊರಟಿದೆ. ಅಮೆರಿಕದ ಅಧಿಪತ್ಯವನ್ನೇ ಅಲುಗಾಡಿಸುವಂತಹ ಒಂದು ಅತಿದೊಡ್ಡ ಹೇಳಿಕೆಯನ್ನು ನೀಡಿದೆ. ಇಷ್ಟಕ್ಕೂ ಇರಾನ್ ಮಾಡಿರುವ ಆ ಘೋಷಣೆ ಏನು? ಅಮೆರಿಕದ ಡಾಲರ್ ಆಟವನ್ನು ಇರಾನ್ ಹೇಗೆ ಮುಗಿಸಲು ಹೊರಟಿದೆ? ಈ ಎಕಾನಮಿಕ್ ಆಟದಲ್ಲಿ ಚೀನಾದ ಪಾತ್ರ ಏನು? ಇವೆಲ್ಲದರ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ವಿಸ್ತಾರವಾಗಿ ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಈ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಯಾವಾಗಲೂ ಅಮೆರಿಕದ ಪವರ್ ಬಗ್ಗೆ ಮಾತಾಡ್ತೀವಿ. ಅವರ ಹತ್ರ ಮಿಸೈಲ್ ಇದೆ, ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ, ಸಾವಿರಾರು ಮೈಲಿ ದೂರದಲ್ಲೂ ಅವರು ಯಾರನ್ನು ಬೇಕಿದ್ರೂ ಹೊಡೆಯಬಲ್ಲರು. ನಮಗೆಲ್ಲ ಅದು ಚೆನ್ನಾಗಿ ಗೊತ್ತು. ಆದರೆ ಅಮೆರಿಕ ಇಡೀ ಜಗತ್ತನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರೋದು ಇದ್ಯಾವುದರಿಂದಲೂ ಅಲ್ಲ, ಬದಲಿಗೆ ಅವರ ಡಾಲರ್ನಿಂದ. ಅಮೆರಿಕ ದೇಶ ಜಗತ್ತಿನಲ್ಲಿ ಎಂತಹ ಒಂದು ಫ್ರೇಮ್ವರ್ಕ್ ರೆಡಿ ಮಾಡಿದೆ ಅಂದರೆ, ನೀವು ಜಗತ್ತಿನ ಯಾವುದೇ ದೇಶದ ಮೇಲೆ ವ್ಯಾಪಾರ ಮಾಡಬೇಕು ಅಂದರೂ ಅದು ಡಾಲರ್ನಲ್ಲೇ ಮಾಡಬೇಕು. ಈಗ ನೋಡಿ, ನೀವು ಭಾರತದ ಯಾವುದೇ ಒಂದು ಸಣ್ಣ ಅಂಗಡಿಯಲ್ಲಿ ಹೋಗಿ ಅಲ್ಲಿ ಡಾಲರ್ ಕೊಟ್ಟರೆ ಅವನು ತಗೊಳ್ಳಲ್ಲ. ಅದೇ ರೀತಿ ಚೀನಾದಲ್ಲೂ ಅಷ್ಟೇ, ಅಲ್ಲಿನ ಲೋಕಲ್ ಕರೆನ್ಸಿ ಬೇಕು. ಆದರೆ ಕಂಟ್ರಿ ಟು ಕಂಟ್ರಿ ಆಯಿಲ್ ಅಥವಾ ಗ್ಯಾಸ್ ಪರ್ಚೇಸ್ ಮಾಡಬೇಕು ಅಂದರೆ ಡಾಲರ್ ಇರಲೇಬೇಕು. ಇದೇ ಅಮೆರಿಕದ ಅತಿದೊಡ್ಡ ಪವರ್. ಆದರೆ ಇವತ್ತು ಆ ಪವರ್ನ ಮೇಲೆ ಇರಾನ್ ದೇಶವು ಒಂದು ಬಲವಾದ ಏಟನ್ನು ಕೊಟ್ಟಿದೆ. ಇರಾನ್ ಕಡೆಯಿಂದ ಬಂದಿರೋ ಈ ಒಂದು ಸ್ಟೇಟ್ಮೆಂಟ್ನಿಂದ ಈಗ ಅಮೆರಿಕ ನಿಗಿ ಕೆಂಡವಾಗಿ ಹೋಗಿದೆ. ಇರಾನ್ ಏನಪ್ಪ ಹೇಳಿದೆ ಅಂದರೆ, ಒಂದು ವೇಳೆ ನೀವು ಡಾಲರ್ ಬದಲಿಗೆ ಚೀನಾದ ಕರೆನ್ಸಿ ಯುವಾನ್ನಲ್ಲಿ ಟ್ರೇಡ್ ಮಾಡಿದರೆ, ಅಂತಹ ಆಯಿಲ್ ಟ್ಯಾಂಕರ್ ಏನಾದರೂ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕ ಬಂದರೆ ನಾವು ಅವರನ್ನು ಟಚ್ ಕೂಡ ಮಾಡಲ್ಲ, ಸೇಫ್ ಆಗಿ ಹೋಗೋದಕ್ಕೆ ಬಿಡ್ತೀವಿ ಅನ್ನೋ ಘೋಷಣೆಯೊಂದನ್ನು ಮಾಡಿದೆ. ಅಂದರೆ ಇದರ ಅರ್ಥ ಇಷ್ಟೇ, ನೀವು ಡಾಲರ್ ಬಿಟ್ಟು ಚೀನಾದ ಕರೆನ್ಸಿಯಲ್ಲಿ ಆಯಿಲ್ ಪರ್ಚೇಸ್ ಮಾಡಿದರೆ ಇರಾನ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ. ಒಂದು ವೇಳೆ ನೀವು ಡಾಲರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಹಡಗು ಸೇಫ್ ಆಗಿ ವಾಪಸ್ ಹೋಗಲ್ಲ ಅನ್ನೋದು ಇರಾನ್ ಮಾತಿನ ಅರ್ಥ. ಈ ಯುದ್ಧ ಶುರುವಾದಾಗ ಡೊನಾಲ್ಡ್ ಟ್ರಂಪ್ ಏನು ಅಂದ್ಕೊಂಡಿದ್ರು ಅಂದರೆ, ಇರಾನ್ ಮೇಲೆ 100 ಮಿಸೈಲ್ ಹಾಕ್ತೀವಿ, ಸುಪ್ರೀಂ ಲೀಡರ್ ಖಮೇನಿಯನ್ನು ಹೊಡಿತೀವಿ, ನಂತರ ನಮಗೆ ಯಾರು ಬೇಕೋ ಅಂಥವರನ್ನು ರಾಜ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರು. ವೆನಿಜುವೆಲಾದಲ್ಲಿ ಮಾಡಿದ್ರಲ್ಲ, ಹಾಗೆ ಇಲ್ಲೂ ಕೂಡ ಮಾಡೋದಕ್ಕೆ ಟ್ರೈ ಮಾಡಿದರು. ಮೊದಲು ಎಲ್ಲವೂ ಅಮೆರಿಕ ಅಂದ್ಕೊಂಡಂಗೆ ಆಯಿತು. ಖಮೇನಿಯವರ ಇಡೀ ಕ್ಯಾಬಿನೆಟ್ ಕೂಡ ಉಡಿಸಾಯಿತು. ಆದರೆ ಈಗ ಇರಾನ್ ಮಾಡ್ತಾ ಇರೋದು ಮಿಲಿಟರಿ ವಾರ್ ಅಲ್ಲ, ಇದು ಎಕಾನಮಿಕ್ ವಾರ್. ಇರಾನ್ ಈಗ ಸೌದಿ ಅರೇಬಿಯಾ, UAE, ಬಹರೈನ್ ಮುಂತಾದ ದೇಶಗಳ ಆಯಿಲ್ ಫೀಲ್ಡ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ಆರ್ಮಿ ಈಗ ದುಬೈಯನ್ನು ಟಾರ್ಗೆಟ್ ಮಾಡಿಕೊಂಡಿದೆ. ಯಾಕಂದರೆ ದುಬೈನ ಎಕಾನಮಿಯನ್ನೇ ಕ್ರ್ಯಾಶ್ ಮಾಡಬೇಕು ಅನ್ನೋದು ಈಗ ಅವರ ಪ್ಲ್ಯಾನ್. ಇರಾನ್ ಆನ್ ರೆಕಾರ್ಡ್ ಆಗಿ ಹೇಳ್ತಾ ಇದೆ, ಆಯಿಲ್ ರೇಟ್ ಯಾವಾಗ ಒಂದು ಬ್ಯಾರಲ್ಗೆ $200 ದಾಟುತ್ತೋ ಅವತ್ತು ಅಮೆರಿಕ ಮಾತುಕತೆಗೆ ಬರಲೇಬೇಕು ಅಂತ. ಈಗಾಗಲೇ ಕಚ್ಚಾ ತೈಲದ ಬೆಲೆ $100 ದಾಟಿ ಆಗಿದೆ. ಇರಾನ್ ದೇಶಕ್ಕೆ ಚೆನ್ನಾಗಿ ಗೊತ್ತು, ಈ ಪುಟ್ಟ ಜಾಗವಾದ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ ಅದನ್ನು ಬ್ಲಾಕ್ ಮಾಡಿದರೆ ಅಮೆರಿಕದ ಮೇಲೆ ಇಡೀ ಜಗತ್ತಿನ ಒತ್ತಡ ಬೀಳುತ್ತೆ ಅನ್ನೋದು. ಇನ್ನು ಈ ವಿಷಯದಲ್ಲಿ ಚೀನಾ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಡದೇ ಇದ್ರೂ ಕೂಡ ಒಳಗಿನಿಂದ ಇರಾನ್ಗೆ ಸಂಪೂರ್ಣ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಸತ್ಯ. ಈಗ ಬಹಳಷ್ಟು ದೇಶಗಳು ಆಯಿಲ್ ಬೇಕು ಅಂದರೆ ಚೀನಾದ ಹತ್ರ ಹೋಗ್ತಾರೆ, ಅವರ ಯುವಾನ್ ಕರೆನ್ಸಿ ಕೊಟ್ಟು ತೈಲ ತರ್ತಾರೆ. ಯಾಕಂದರೆ ಅವರಿಗೆ ಇರಾನ್ ದಾಳಿಯಿಂದ ಬಚಾವಾಗೋದಕ್ಕೆ ಬೇರೆ ದಾರಿ ಇಲ್ಲ. ಇದು ಒಂಥರ ಚೀನಾ ಮತ್ತು ಇರಾನ್ ದೇಶಗಳು ಸೇರಿ ಅಮೆರಿಕದ ಎಕಾನಮಿ ಮತ್ತು ಡಾಲರ್ಗೆ ಬರೀತಾ ಇರುವಂತಹ ಒಂದು ಮರಣ ಶಾಸನ. ಅಮೆರಿಕದ ಇಡೀ ಪವರ್ ನಿಂತಿರೋದೇ ಈ ಡಾಲರ್ನ ಮೇಲೆ. ಅಂತಹ ಡಾಲರ್ಗೆ ಬೆಂಕಿ ಇಡೋದಕ್ಕೆ ಹೊರಟಿರುವ ಇರಾನ್ ದೇಶ ಗೆಲ್ಲುತ್ತಾ ಅಥವಾ ಅಮೆರಿಕದ ಡಾಲರ್ ಮತ್ತು ಪೆಟ್ರೋಲ್ನ ಆಸೆ ಆಕ್ರೋಶದ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗುತ್ತಾ ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.